ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ರೀಸೆಂಟ್ಲಿ ನಾನು ಉಡುಪಿಗೆ ಹೋಗಿದ್ದೆ. ಸೊ ಅಲ್ಲಿ ಬೆಳಗ್ಗೆ ಹೊತ್ತು ನಾವು ವಾಕಿಂಗ್ ಹೋಗುವಾಗ ಒಂದು ಒಳ್ಳೆ ಕ್ಷಣಗಳು ಸಿಕ್ಕಿದೆ, ಒಳ್ಳೆ ಮೆಮೊರಿ ಸಿಕ್ಕಿದೆ. ಸೊ ಅದು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡೋದು ಎಲ್ಲರೂ ನೋಡಿ, ಯಾಕಂದರೆ ಆ ಪರಿಸರದಲ್ಲಿ ಆ ಸೌಂದರ್ಯವನ್ನು ಕಂಡು ನಾನು ಕಳೆದು ಹೋದೆ ಮತ್ತು ಒಂದು ಚಿಕ್ಕ ಮಗು ಥರ ಆಗೋದೆ. ಸೊ ವಿಡಿಯೋವನ್ನು ಫುಲ್ ನೋಡಿ. ಇದು ಸಾಗುವಾಣಿ ಎಲೆ ಹೇಳ್ತೇವೆ, ಅಲ್ಲ ಇದು ಸಾಗುವಾಣಿ ಎಲೆ ಮಮತಾ. ಇದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಚಿಕ್ಕದ ಆಯುರ್ವೇದಿಕ್ ಆಗಿ ತೋರಿಸಿದ್ರು. ಇದನ್ನು ನೋಡಿ, ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ರೆಡ್ಡಿಶ್ ಕಲರ್ ಬರುತ್ತೆ. ಇದು ಮೆಹಂದಿ ಥರ ಉಪಯೋಗಿಸ್ತಾರಂತೆ. ತುಂಬ ಚೆನ್ನಾಗಿತ್ತು ಇದನ್ನು. ಅವತ್ತಿನ ಬೆಳಗ್ಗೆನೇ ಅಲ್ಲಿ ಫುಲ್ ಮಳೆ ಇತ್ತು. ಸೊ ಅದೇ ಟೈಮಲ್ಲಿ ನಾವು ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಆ ಪಕ್ಷಿಗಳ ಸೌಂಡು, ಆ ಸೈಲೆನ್ಸು, ಅಲ್ಲಿರೋ ಆ ವೈಬೇ ಒಂಥರ ಸುಂದರವಾಗಿತ್ತು. ಅದನ್ನು ಅನುಭವ ತೊಗೊಂಡಿದ್ದ ತಕ್ಷಣವೇ ಅದು ಎಷ್ಟು ಖುಷಿ ಆಯ್ತು ಅಂದರೆ ನಾನು ಅದರಲ್ಲಿ ವರ್ಣಿಸೋಕ್ಕಾಗೋದಿಲ್ಲ, ಅಷ್ಟು ಸುಂದರವಾಗಿತ್ತು. ಹಾಂ ಇವಾಗಿನ ಸಮಯದಲ್ಲಿ ನಾವು ದುಡಿಬೇಕು ಅಂತ ಹಳ್ಳಿಗಳಿಂದ ಸಿಟಿಗೆ ಬರ್ತಾಯಿದ್ದೀವಿ. ಬಟ್ ಆ ಸಿಟಿಯಲ್ಲಿ ಏನೂ ಇಲ್ಲ ಅಂತ ಒಂದು ಮಾತು ಹೇಳ್ಬೋದು. ಯಾಕಂದರೆ ಸಿಟಿಯಲ್ಲಿ ಬರೀ ನಾವು ದುಡಿಯೋದೇ ಅಂತ ಅದರಿಂದನೇ ಹೋಗ್ತಾ ಇರ್ತೀವಿ. ಬಟ್ ಹಳ್ಳಿಯಲ್ಲಿರೋ ಜೀವನ ಎಲ್ಲೂ ಸಿಗೋದಿಲ್ಲ. ಅಲ್ಲಿರೋ ಒಂದು ಸೈಲೆನ್ಸು, ಅಲ್ಲಿನ ನೇಚರು, ಅಲ್ಲಿನ ಒಂದು ಏನಂತಾರೆ, ಅಲ್ಲಿನ ಗಾಳಿ, ಅದೆಲ್ಲ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಾವು ಈ ರಸ್ತೆಯಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗುವಾಗ ನಾನು ರಾತ್ರಿ ಮಾಡಿದ ಜರ್ನಿ, ಅದ್ರದ್ದು ಸುಸ್ತು ಎಲ್ಲ ಕ್ಷಣಗಳಲ್ಲೇ ಮರ್ತು ಹೋದೆ. ಯಾಕಂದರೆ ಈ ಪ್ರಕೃತಿಯನ್ನು ನೋಡಿ, ಈ ಅಕ್ಕಪಕ್ಕದಲ್ಲಿರುವ ಒಂದು ಒಳ್ಳೆ ದೃಶ್ಯಗಳನ್ನು ಕಂಡು ನಾನು ಮಾಡಿದ ಜರ್ನಿ ಸಾರ್ಥಕವಾಯಿತು ಅನ್ನಿಸಿತ್ತು. ಹಾಗೆ ನಮ್ಮ ಮುಂದೆ ಪಯಣ ಸಾಗ್ತಾ ನಾವು ಸ್ವಲ್ಪ ಆಚೆ ಬಂದ್ವಿ. ಸೊ ಇಲ್ಲಿ ನೋಡಿ, ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬೇರೆ ಥರದ ಒಂದು ಆಯುರ್ವೇದಿಕ್ ಗಿಡಗಳಂತ ಹೇಳ್ಬೋದು. ತುಂಬ ಗಿಡಗಳಿತ್ತು. ಒಂಥರ ಖುಷಿ ಆಯಿತು ನೋಡಿ. ಮತ್ತು ಬೇರೆ ಥರ ಫ್ಲವರ್ಸ್ ಆಗಲಿ ತುಂಬ ಇತ್ತು.
ಈ ಹೂವು ಎಲ್ಲರೂ ನೋಡ್ತಾ ಇದ್ದೀರಾ, ಈ ಹೂವಿಗೆ ತುಂಬ ಪ್ರಾಮುಖ್ಯತೆ ಇದೆ. ಯಾಕಂದರೆ ಅಜ್ಜನ ಪ್ರತಿಯೊಂದು ಪೂಜೆಗೆ ಆಗಲಿ, ಕೋಲಕ್ಕೆ ಆಗಲಿ ಈ ಹೂವು ಇಲ್ಲದೆ ಅದು ಸಂಪೂರ್ಣ ಆಗೋದಿಲ್ಲ. ವಾಕಿಂಗು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಇವ್ರದ್ದು ತಲಾಟೆ ಇವಾಗ ಸ್ಟಾರ್ಟ್ ಆಗುತ್ತೆ. ನಮ್ಮ ಪೂರ್ಣಿಮಾ ಅಕ್ಕದು ಮತ್ತು ಮಮತಕ್ಕ ಅವ್ರದ್ದು. ಇವ್ರು ಕರೆದಿದ ತಕ್ಷಣವೇ ಪೂರ್ಣಿಮಾ ಅಕ್ಕಗೆ ಅದೇನು ಸಿಗ್ನಲ್ ಹೋಯ್ತೋ ಗೊತ್ತಿಲ್ಲ, ಇವ್ರು ಸ್ಟಾರ್ಟ್ ಆಗ್ತಾರೆ ನೋಡಿ. ಇವಾಗ ಒಂದು ಸೆಕೆಂಡು ಬಿಡಲಿಲ್ಲ, ತುಂಬ ಉಪದ್ರ ಕೊಟ್ಟಿದ್ದಾರೆ ಇಬ್ಬರು ಸೇರ್ಕೊಂಡು. ನೋಡಿ ಹೇಗೆ ನಂಗೆ ಉಪದ್ರ ಕೊಟ್ಟಿದ್ದಾರೆ ಅಂತ. ಬಟ್ ಇವರೆಲ್ಲ ಉಪದ್ರ ಕೊಟ್ಟಿದ್ದಾರಲ್ಲ, ಅದೆಲ್ಲ ಒಂದು ಲೈಫ್ ಟೈಮ್ ಮೆಮೊರಿ ಆಗಿ ಉಳಿದಿರುತ್ತೆ ನನ್ನ ಮನಸ್ಸಲ್ಲಿ. ನಾನು ಆ ದೇವರಿಗೆ ಮತ್ತು ಈ ವೈಟಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಇಂಥ ಒಳ್ಳೆ ಅಕ್ಕಂದಿರು ಸಿಕ್ಕಿದ್ದಾರೆ ನನಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ.